ಈ ನಡುವೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ತನಿಖೆ ಕೂಡ ಚುರುಕನ್ನು ಪಡ್ಕೊಂಡಿದೆ. ಇವತ್ತು ಸೈಟ್ಗಳ ಸ್ಥಳ ಮಹಜರಾಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಚುರುಕಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವರ ಹೆಸರಿನಲ್ಲಿದ್ದ ನಿವೇಶನಗಳ ಮಹಜರಾಗುತ್ತೆ. ಲೋಕಾಯುಕ್ತಕ್ಕೆ ಹಾಜರಾಗ್ತಾ ಇದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಇಷ್ಟೊತ್ತಾಗಲೇ ಬಂದಿರಬಹುದು. ನಿನ್ನೆ ಮೂಡಾದಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಲೋಕಾಯುಕ್ತ ತಂಡ ನಡೆಸಿತ್ತು. ಹೀಗಾಗಿ ನಿವೇಶನ ವಾಪಸ್ ನೀಡಿದ್ದಾರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಮ್ಮನವರು. ಆ್ಯಕ್ಚುಲಿ ನಿನ್ನೆನೇ ಸ್ಥಳ ಮಹಜರಾಗಬೇಕಾಗಿತ್ತು, ಬಟ್ ನಿನ್ನೆ ಕೃಷ್ಣ ಅವರು ಇಡಿ ವಿಚಾರಣೆಗೆ ಬಂದಿದ್ದರು. ಹಾಗಾಗಿ ಇವತ್ತಿಗೆ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡು ನಿನ್ನೆ ಮೂಡಾದ ದಾಖಲೆಗಳ ಪರಿಶೀಲನೆಯನ್ನು ಲೋಕಾಯುಕ್ತದವರು ಮಾಡಿದರು. ಇವತ್ತು ಬೆಳಗ್ಗೆ 9 ಗಂಟೆಗೆ ದೂರುದಾರ ಕೃಷ್ಣ ಲೋಕಾಯುಕ್ತ ಕಚೇರಿಗೆ ಬರಬೇಕು ಅಂತ ಸಮನ್ಸನ್ನು ಕೊಟ್ಟಿದ್ದರು. ಅದರ ಪ್ರಕಾರ ಬರ್ತಾರೆ. ಅವ್ರನ್ನ ವಿಜಯನಗರ 3rd ಸ್ಟೇಜ್ 4th ಸ್ಟೇಜ್ನಲ್ಲಿ ಏನು 14 ಸೈಟ್ ಇತ್ತಲ್ಲ, ಆ ಸೈಟ್ಗಳ ಬಳಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಮಾಡ್ತಾರೆ. ಅದು ಅವರ ಪ್ರೋಟೋಕಾಲ್ ಪ್ರಕಾರನೇ ತನಿಖೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ದೂರುದಾರರನ್ನೇ ಕರ್ಕೊಂಡೋಗಿ ಸ್ಥಳ ಮಹಜರನ್ನು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಮೈಸೂರಿನಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. KP, ಕೆಲವು ಪ್ರಕರಣದಲ್ಲಿ ಆರೋಪಿಗಳನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡ್ತಾರೆ. ಈ ಪ್ರಕರಣದಲ್ಲಿ ಇಡಿ ಅವರಾಗಿರ್ಬೋದು ಅಥವಾ ಲೋಕಾಯುಕ್ತದವರು ಆಗಿರ್ಬೋದು, ದೂರುದಾರರಿಗೆ ಮೊದಲು ಸಮನ್ಸ್ ಕೊಡ್ತಾರೆ, ಅವರಿಂದನೇ ಸ್ಥಳ ಮಹಜರು ಮಾಡಿಸ್ತಾರೆ. ಸೊ ಏನೆಲ್ಲ ಮಾಹಿತಿ ಕಲೆ ಹಾಕ್ತಾರೆ ಇಂಥ ಪ್ರಕರಣದಲ್ಲಿ ಅಂತ? ಅರವಿಂದ್, ಅಂದರೆ ಕೊಲೆಯಂಥ ಪ್ರಕರಣಗಳು, ಕಳ್ಳತನದಂಥ ಪ್ರಕರಣಗಳೇ ಬೇರೆ. ಇದು ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಆಗಿರುವಂಥ ಅವ್ಯವಹಾರದ ಪ್ರಕರಣ. ಹಾಗಾಗಿ ಅದರ ತನಿಖೆ ಪ್ರಕ್ರಿಯೆಗೂ ಇದರ ತನಿಖೆ ಪ್ರಕ್ರಿಯೆಗೂ ಭಾಳ ದೊಡ್ಡ ಮಟ್ಟದ ಡಿಫ್ರೆನ್ಸಸ್ ಇದೆ. ಅಂದರೆ ಕಳ್ಳತನದ ಪ್ರಕರಣಗಳಲ್ಲಿ, ಕೊಲೆ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವ್ರನ್ನೇ, ಆರೋಪಿಗಳನ್ನೇ ಮೊದಲು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗುವಂಥದ್ದು. ಆದರೆ ಈ ಭೂ ವ್ಯಾಜ್ಯದ ಪ್ರಕರಣದಲ್ಲಿ, ಭೂ ಅವ್ಯವಹಾರಕ್ಕೆ ಸಂಬಂಧಪಟ್ಟಂಥ ದೂರಿನಲ್ಲಿ ಮೊದಲು ದೂರುದಾರರನ್ನೇ ಕರ್ಕೊಂಡೋಗಿ ಅದರ ಸ್ಥಳ ಮಹಜರನ್ನು ಮಾಡುವಂಥದ್ದು. ಅಂದರೆ ಎಷ್ಟು ಸ್ಕ್ವೇರ್ ಫೀಟ್ ಇತ್ತು, ಅದಕ್ಕೆ ಎಷ್ಟು ಸ್ಕ್ವೇರ್ ಫೀಟನ್ನು ಬದಲಿಯಾಗಿ ಕೊಟ್ಟಿರುವಂಥದ್ದು, ಅದು ಯಾವ ಜಾಗ, ಏನು, ಇದನ್ನು ತನಿಖೆಯ ಆರಂಭಿಕವಾದಂಥ ಹೋಮ್ವರ್ಕ್ ಇದು. ಈಗಾಗಲೇ ಕೆಸರೆಯ ಸರ್ವೆ ನಂಬರ್ 426 ಸರ್ವೆ ಕಾರ್ಯವನ್ನು ಈಗಾಗಲೇ ಖುದ್ದು ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲೇ ಲೋಕಾಯುಕ್ತ ಪೊಲೀಸರು ಮುಗಿಸಿದ್ದಾರೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ನೇಹಮಯಿ ಕೃಷ್ಣ ಕೂಡ ಬರ್ತಾರೆ. ಈಗಾಗಲೇ ಲೋಕಾಯುಕ್ತ ಟೀಮ್ ಕೂಡ ರೆಡಿಯಾಗಿದೆ. ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ಒಟ್ಟು 14 ಸೈಟ್ಗಳೇನಿದೆ, ಆ ಸೈಟ್ಗಳ ಮಹಜರನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸಮಕ್ಷಮದಲ್ಲೇ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಕೇವಲ ಮಹಜರ್ ಪ್ರಕ್ರಿಯೆ ಮಾತ್ರ ಅಲ್ಲ ಅರವಿಂದ್, ಇವತ್ತು ಒಂದು ಟೀಮ್ ಮಹಜರ್ ಪ್ರಕ್ರಿಯೆಯಲ್ಲಿ ತೊಡಗ್ತಾ ಇದ್ದರೆ ಮತ್ತೊಂದು ಟೀಮ್ ಈಗಾಗಲೇ ಮೂಡಾಕ್ಕೆ ತೆರಳಿ ಮೂಡಾಗೆ ಒಂದಿಷ್ಟು ಚೆಕ್ ಲಿಸ್ಟನ್ನು ಕೂಡ ಕೊಟ್ಟಿದೆ, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ತಮಗೆ ಅವಶ್ಯಕತೆ ಇದೆ ಅಂತ. ಆ ಡಾಕ್ಯುಮೆಂಟ್ಗಳ ಸಂಗ್ರಹವನ್ನು ಕೂಡ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಅಲ್ಲಿಗೆ ಬಹುತೇಕ ಇವತ್ತು ಮತ್ತು ನಾಳೆ ಒಳಗಡೆ ಒಟ್ಟು 2 ದಿನಗಳ ಒಳಗೆ 14 ಸೈಟ್ಗಳ ಮಹಜರ್ ಪ್ರಕ್ರಿಯೆಯು ಕೂಡ ಮುಕ್ತಾಯವಾಗುತ್ತೆ. ಅಲ್ಲಿಗೆ ಇನ್ನೇನಿದ್ರು ಕೇವಲ ಡಾಕ್ಯುಮೆಂಟ್ಗಳ ಕಲೆಕ್ಷನ್. ಅದರ ಜೊತೆಗೆ ಈಗ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು, ಅಗತ್ಯ ಇದ್ದರೆ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೆ ಅಗತ್ಯ ಇದ್ದರೆ ನೋಟಿಸನ್ನು ಕೊಟ್ಟು ಅವರಿಂದ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಈ ವಾರದ ಮಟ್ಟಿಗೆ ಕೇವಲ ಮೂಡದಲ್ಲಿರುವಂಥ ದಾಖಲಾತಿಗಳನ್ನ ಪಡೆದುಕೊಳ್ಳುವಂಥದ್ದು, ಎರಡನೇದಾಗಿ ಮಹಜರ್ ಪ್ರಕ್ರಿಯೆ, ಇವೆಲ್ಲವೂ ಮುಗಿಸ್ಬಿಟ್ರೆ ಬೇಸಿಕ್ ಆದಂಥ ಒಂದು ತನಿಖೆಯ ದೃಷ್ಟಿಯ ಒಂದು ಹೋಮ್ವರ್ಕ್ ಮುಗ್ದಂಗಾಗುತ್ತೆ. ಆ ನಂತರದಲ್ಲಿ ಕೇವಲ ಆಫೀಸ್ನಲ್ಲೇ ಇದ್ದು, ಅಂದರೆ ದಾಖಲಾತಿಗಳ ಪರಿಶೀಲನೆ, ದಾಖಲಾತಿಗಳು ಸರಿ ಇದೆಯೋ ಯಾವುದಿದೆ ಅನ್ನುವಂಥದ್ದರ ತನಿಖೆ ಕಾರ್ಯವನ್ನು ಲೋಕಾಯುಕ್ತರು ಆರಂಭ ಮಾಡ್ತಾರೆ. ಅರವಿಂದ್, ಇದರ ಜೊತೆಗೆ KP, ಒಂದು ರೂಮರ್ ಹರಿದಾಡ್ತಾ ಇತ್ತು. ಸಿದ್ದರಾಮಯ್ಯನವರ ಆಪ್ತರಿಗೆ ಕೆಲವರಿಗೆ, ಆಪ್ತ ಅಧಿಕಾರಿಗಳಿಗೆ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಲೋಕಾಯುಕ್ತದವರು ಕೂಡ ವಿಚಾರಣೆ ಕರೆದಿದ್ದಾರೆ ಅಂತ ರೂಮರ್ ಇತ್ತು. ಅದು ನಿಜನಾ ಹೇಗೆ ಅಂತ? ಇಲ್ಲ, ಅದು ಅಬ್ಸಲ್ಯೂಟ್ಲಿ ಸುಳ್ಳು ಅರವಿಂದ್. ಯಾಕೆಂದರೆ ಇನ್ನೂ ಕೂಡ FIRನ ಪ್ರಕಾರವಾಗಿ ಇನ್ನೂ ಯಾರೊಬ್ಬರಿಗೂ ಕೂಡ ಅಧಿಕೃತವಾಗಿ ಲೋಕಾಯುಕ್ತ ಪೊಲೀಸರು ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಟ್ಟಿಲ್ಲ. ಯಾಕೆಂದರೆ ಕೇವಲ ಏನು ಮೂಡಾದ ಅಧಿಕಾರಿಗಳಿಗೂ ಕೂಡ ಅವರು ಇನ್ಫಾರ್ಮಲ್ ಆಗಿ ಹೇಳಿರುವಂಥ ವಿಚಾರ, ದಾಖಲೆಗಳನ್ನು, ನಮಗೆ ಇಂತಿಂಥ ದಾಖಲೆಗಳು ಬೇಕಾಗುತ್ತೆ, ದಾಖಲೆಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ಇನ್ನೂ ಕೂಡ ಆರೋಪಿ ಸ್ಥಾನದಲ್ಲಿರುವಂಥವರಿಗೆ ಅಥವಾ ಆರೋಪಿ ಸ್ಥಾನದ ಪಟ್ಟಿ ಹೆಚ್ಚಳ ಆಗ್ಬೋದು. ಯಾಕಂದರೆ ಅದರ್ಸ್ ಅಂತ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ಜನರ ಆಫೀಸರ್ಸ್ ಹೆಸರು, ಮತ್ತೊಬ್ಬರ ಹೆಸರುಗಳು ಸೇರಿಕೊಳ್ಬೋದು. ಅದು ತನಿಖೆಯ ಆರಂಭವಾಗಿ ತನಿಖೆಯ ಮಧ್ಯಂತರದಲ್ಲಿ ಅದಾಗುತ್ತೆ. ಸದ್ಯಕ್ಕಂತೂ ಲೋಕಾಯುಕ್ತದಿಂದ ಯಾವ ಒಬ್ಬರಿಗೂ ಕೂಡ ನೋಟಿಸ್ ಜಾರಿಯಾಗಿಲ್ಲ. FIRನಲ್ಲಿ ಹೆಸರಿರುವಂಥವ್ರಿಗೂ ನೋಟಿಸ್ ಜಾರಿಯಾಗಿಲ್ಲ, ಅಥವಾ ಬೇರೆ ಯಾವ ಅಧಿಕಾರಿಗಳು ಮತ್ತೊಬ್ಬರಿಗೂ ಕೂಡ ಯಾವ ನೋಟಿಸ್ಗಳು ಕೂಡ ಲೋಕಾಯುಕ್ತರಿಂದ ಜಾರಿಯಾಗಿಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ KP, ಧನ್ಯವಾದ. ಒಟ್ಟಾರೆ ಪ್ರಕರಣದ ತನಿಖೆಗೆ ಗಡುವನ್ನು ಕೊಟ್ಟಿದ್ದಾರೆ, 3 ತಿಂಗಳು ಒಳಗಡೆ ಮುಕ್ತಾಯ ಮಾಡಬೇಕು ಅಂತಂದ್ಬಿಟ್ಟು. ಹಾಗಾಗಿ ಇವಾಗ ಅಷ್ಟರ ಒಳಗೆ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು, ಡಿಸೆಂಬರ್ 24ನೇ ತಾರೀಕು ತನಕ ಏನೋ ಅವರಿಗೆ ಡೆಡ್ಲೈನ್ ಇದೆ.
ಹಾಗಾಗಿ ಅಲ್ಲಿ ತನಕ ಅವರು ವಿಚಾರಣೆಯನ್ನು ಮಾಡಿ ಮುಗಿಸಬೇಕಾಗಿದೆ.